ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ನಾನು ಆಸ್ಕ್ ಮಿ ಕ್ವಶನ್ ಹಾಕಿದೆ ಗೈಸ್. ಸೊ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಸೊ ಬನ್ನಿ ಇವತ್ತು ಅದನ್ನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಆನ್ಸರ್ ಮಾಡುವಂಥ ಟೈಮ್ ಈಗ. ಬನ್ನಿ ಆನ್ಸರ್ ಮಾಡುವ. ಅಕ್ಕ, ನೀವು ರಚ್ಚು ಅಕ್ಕಂಗೆ ಪರಿಚಯ ಆಗಿದ್ದು ಹೇಗೆ ಅಂತ ಕೇಳಿದರೆ, ರಚ್ಚು ಅಕ್ಕಂಗೆ ನಾನು ಒಂದು ಮೇಕಪ್ ಶೂಟ್ಗೆ ಹೋದಾಗ ಅವಳು ಕೂಡ ಅಲ್ಲಿ ಬಂದಿದ್ಲು. ಸೊ ಅವಾಗೇ ನಾನು ಅವಳು ಫಸ್ಟ್ ಟೈಮ್ ಭೇಟಿಯಾಗಿದ್ದು. ಅಲ್ಲಿಂದ ಪರಿಚಯ ಆಗ್ತಾ ಹೋದ್ಲು. ಅಕ್ಕ, ನಿಮ್ಮ ಸ್ಕಿನ್ ರೂಟೀನ್ ಬಗ್ಗೆ ಹೇಳಿ ಅಕ್ಕ ನನ್ಗೆ ಅಂತ ಕಳಿಸಿದ್ದಾರೆ. ಸೊ ನನ್ನ ಸ್ಕಿನ್ ಕೇರ್ ರೂಟೀನ್ ಅಂತ ನಾನೇನು ಎಕ್ಸ್ಟ್ರಾ ಕೇರ್ ಏನು ಮಾಡಲ್ಲ. ನೀರು ಚೆನ್ನಾಗಿ ಕುಡಿತೀನಿ ಆ್ಯಂಡ್ ವೆಜಿಟೇಬಲ್ಸು ಫ್ರೂಟ್ಸ್ ಇವೆಲ್ಲ ಚೆನ್ನಾಗಿ ತಿಂತೀನಿ. ಹಾಗೆ ಫೇಸ್ ವಾಶ್ ಮಾಡಿದ ತಕ್ಷಣ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೋತೀನಿ. ಫೇಸ್ ವಾಶ್ ಮಾಡಿದ ತಕ್ಷಣ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಎಲ್ಲ ಕರೆಕ್ಟಾಗಿ ಹಚ್ಕೋತೀನಿ. ಸೊ ಅದರಿಂದ ಸ್ವಲ್ಪ ಸ್ಕಿನ್ ಕೇರಿಂಗ್ ಚೆನ್ನಾಗಿ ಆಗ್ತಿದೆ. ನೀವೇ ನೋಡ್ತಿರ್ಬೋದು, ಈಗ ಒಂದು ಸ್ವಲ್ಪ ದಿನದ ಹಿಂದೆ ನಾನು ಡಯಟ್ ಮಾಡೋಕ್ಕೆ ಶುರು ಮಾಡೋಕ್ಕೆ ಇನ್ನು ಮುಂಚೆ ನನ್ನ ಫೇಸ್ ತುಂಬ ಪಿಂಪಲ್ಸ್ ಆಗಿಬಿಟ್ಟಿತ್ತು. ಫುಲ್ಲು ಪ್ಯಾಚಿ ಆಗಿತ್ತು. ಈಗ ತುಂಬ ಕ್ಲಿಯರ್ ಆಗಿದೆ. ಸೊ ಆಲ್ ಥ್ಯಾಂಕ್ಸ್ ಟು ನನ್ನ ಡಯಟ್ಗೆ. ಅಕ್ಕ, ನೀವು ಯಾಕೆ ಇಷ್ಟೊಂದು ಇನ್ಸ್ಪೈರಿಂಗ್ ಇದ್ದೀರಾ? ಸಚ್ ಎ ವಂಡರ್ಫುಲ್ ವುಮೆನ್ ಯು ಆರ್ ಅಂತ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇನ್ಸ್ಪೈರಿಂಗ್ ಅಂದಿದ್ದಕ್ಕೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಯಾಕೆ ಸಿಸಿ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲ? ಅದಕ್ಕೆ ಬೇಜಾರು ಕಮೆಂಟ್ ಮಾಡೋಕ್ಕೆ. ಓ ಸಾರಿ ಸುಜಾತ ಅವರೇ. ನೆಕ್ಸ್ಟ್ ಹೇಳಿದ್ನಲ್ಲ, ನೆಕ್ಸ್ಟ್ ವ್ಲಾಗಿಂದ ಕಮೆಂಟ್ಸ್ ಓದೋಣ ಅಂತೇಳಿ. ಬಟ್ ನಾನು ಡೈಲಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡೋಕ್ಕೆ ಆಗಸ್ಟ್ ಮೇಲಿಂದ. ನೋಡುವ, ಅವಾಗ ನಾನು ಎಲ್ಲರ ಕಮೆಂಟ್ಸು ಓದ್ತೀನಿ. ಓಕೆ. ಆ್ಯಂಡ್ ತುಂಬ ಜನ ಸೆಕೆಂಡ್ ಬೇಬಿ ಯಾವಾಗ ಅಂತ ಕೇಳ್ತಿದ್ದೀರಾ. ಆ್ಯಕ್ಚುಲಿ ನಾವು ಈಗ ಸದ್ಯಕ್ಕೆ ಬೇಡ ಅಂತಾನೆ ಅಂದ್ಕೊಂಡು ಸುಮ್ಮನಾಗಿದ್ವಿ. ನನ್ನ ಮಗಳು ಲಾಸ್ಟ್ ವ್ಲಾಗಲ್ಲಿ ಅವಳೇ ಕ್ವಶನ್ ಕೇಳಿಬಿಟ್ಟಿದ್ದಾಳೆ, ಸೆಕೆಂಡ್ ಬೇಬಿ ಮಾಡ್ಕೊಳ್ಳಿ, ಇನ್ನೊಂದು ಮಗು ಬೇಕು, ನಮ್ಮ ತಮ್ಮ ಪಪ್ಪು ಬೇಕು ಅಂತೇಳಿ. ಸದ್ಯಕ್ಕೆ ಈ ವರ್ಷ ನಾವು ಪಿಂಕಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ವಿ. ಸದ್ಯಕ್ಕೆ ಮಗು ಪ್ಲ್ಯಾನ್ ಏನೂ ಮಾಡ್ತಿಲ್ಲ, ಆಮೇಲೆ ನೋಡೋಣ. ನಿಮ್ಮ ಕ್ಯೂಟ್ನೆಸ್ ಬರ್ತಾ ಜಾಸ್ತಿ ಆಗ್ತಿದೆ, ಏನು ಸೀಕ್ರೆಟ್? ಆ ಥರ ಏನು ಸೀಕ್ರೆಟ್ ಇಲ್ಲ ಗೈಸ್. ನಾನು ನನ್ನ ಸ್ಕಿನ್ ಕೇರ್ ಮಾಡೋದೇ ಇರಲಿ, ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದೇ ತುಂಬ ಕಮ್ಮಿ. ಈಗ ಸ್ವಲ್ಪ ದಿನದಿಂದ ದಪ್ಪ, ಎಲ್ಲರೂ ಡುಮ್ಮಗಾಗಿದ್ದೀನಿ ಅಂತ ಅಂದಿದ್ದಕ್ಕೆ ಡಯಟ್ ಮಾಡೋಣ ಅಂತೇಳಿ ಡಯಟ್ ಮಾಡಿದಷ್ಟೆ. ಯಾವಾಗ ಫಿಲಮಲ್ಲಿ ನೀವು ಹೀರೋಯಿನ್ ಆಗೋದು? ಹೀರೋಯಿನ್ ಆಗೋವಂಥ ಫೇಸ್ ಏನಲ್ಲ ನಂದು, ಪ್ಲೀಸ್. ರಾಧಾ ಅವರ ನೇಮ್ ಓನ್ಲಿ ರಾಧಾನ ಅಥವಾ ಪ್ರೀತು ರಾಧಾನ? ಆ್ಯಕ್ಚುಲಿ ಅವಳ ಹೆಸರು ರಾಧಾ ಅಷ್ಟೇ. ಅವ್ರ ಗಂಡನ ಮನೆಗೆ ಹೋದ್ಮೇಲೆ ನಿಧಿ ಅಂತ ಇಟ್ಕೊಂಡಿದ್ದಾರೆ. ಅವಳ ಒರಿಜಿನಲ್ ಹೆಸರು ರಾಧಾ ಅಷ್ಟೇ. ಆಮೇಲೆ ಹುಟ್ಟಿದ ಹೆಸರು ಏನೋ ಹೇಳ್ತಿದ್ರಪ್ಪ, ದಾಕ್ಷಾಯಿಣಿನ, ನನಗೆ ನೆನಪಾಗ್ತಾ ಇಲ್ಲ. ಬಟ್ ಅವಳ ಹೆಸರು ರಾಧಾ ಅಷ್ಟೇ. ಪ್ರೀತು ಅಂತ ಅವಳೇ ಇಟ್ಕೊಂಡಿರೋದು, ಪ್ರೀತು ರಾಧಾ ಅಂತ. ಪಿಂಕಿ ಮ್ಯಾರೇಜ್ ಯಾವಾಗ? ಆದಷ್ಟು ಬೇಗ. ಎಲ್ಲರೂ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲರೂ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸೋ ಸಿಂಪಲ್ ಅಕ್ಕ, ಐ ಲವ್ ಯು ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಟು. ವೇರ್ ಈಸ್ ಯುವರ್ ಹೋಮ್? ವಾಟ್ ಜಾಬ್ ವಿಲ್ ಡೂ? ನಮ್ಮ ಮನೆ ಇರೋದು ಅಂದ್ರಳ್ಳಿ ಮೇನ್ ರೋಡ್ ಸೈಡು, ಟ್ರೀ ಅಪಾರ್ಟ್ಮೆಂಟು. ನಾನು ಏನು ಜಾಬ್ ಮಾಡ್ತೀನಿ ಅಂದರೆ, ಆಮೇಲೆ ಇನ್ಫ್ಲೂಯೆನ್ಸರ್. ಅಂದರೆ ಬಿಡಿಸಿ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ, ನಾನು ಹೌಸ್ ವೈಫು ಹೌದು, ಹಾಗೆ ಇನ್ಫ್ಲುಯೆನ್ಸರು ಹೌದು. ಕಂಟೆಂಟ್ ವೀಡಿಯೋಸ್ ಮಾಡ್ತೀನಿ ಆ್ಯಂಡ್ ನಾರ್ಮಲ್ ಲೈಫ್ ಸ್ಟೈಲ್ ವೀಡಿಯೋಸ್ ಮಾಡ್ತೀನಿ. ಹಾಗೆ ಡ್ಯಾನ್ಸು, ಡ್ಯಾನ್ಸ್ ರೀಲ್ಸ್ ಮಾಡ್ತೀನಿ, ಎಲ್ಲ ರೀತಿಯೂ ಮಾಡ್ತೀನಿ. ಸೊ ನನ್ನ ಕಂಪ್ಲೀಟ್ ಲೈಫ್ ಸ್ಟೈಲ್ನ ನಿಮ್ಮ ಮುಂದೆ ತೋರಿಸ್ತೀನಿ. ಫಿಟ್ನೆಸ್ ಜರ್ನಿ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡಿ. ನಾನು ಡೆಲಿವರಿ ಆದಮೇಲೆ ತುಂಬ ದಪ್ಪ ಆಗಿದ್ದೀನಿ. ಏನಿಲ್ಲ, ಒಳ್ಳೆ ಪ್ರೋಟೀನ್ ಫುಡ್ಡು ತಿಂತಾ, ಡೈಲಿ ಒಂದು 10,000 ವಾಕ್ ಮಾಡ್ತಾ, ಒಂದಷ್ಟು ಸಣ್ಣ ಪುಟ್ಟ ಎಕ್ಸಸೈಸ್, ಬಾಡಿ ಎಕ್ಸಸೈಸ್. ಅಂದರೆ ನಿಮ್ಮ ಏನು ಜಾಸ್ತಿ ಆಗಿದೆ, ಈಗ ನೀವು ತುಂಬ ಟಮ್ಮಿ ಪಾರ್ಟ್ ಜಾಸ್ತಿ ಆಗಿದೆ, ಟಮ್ಮಿ ರಿಲೇಟೆಡ್ ಎಕ್ಸಸೈಸು, ಇಲ್ಲ ಹ್ಯಾಂಡ್ ಫ್ಯಾಟ್ ಜಾಸ್ತಿ ಆಗಿದೆ ಅಂದರೆ ಹ್ಯಾಂಡ್ ರಿಲೇಟೆಡ್ ಎಕ್ಸಸೈಸ್ನ ನೀವು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ, ಆ್ಯಂಡ್ ಡಯಟ್ ಫುಡ್ ಇಸ್ ಆಲ್ಸೋ ಮ್ಯಾಂಡೇಟರಿ, ಇದನ್ನು ಮಾಡೋದ್ರಿಂದ ನೀವು 100% ಸಣ್ಣ ಆಗ್ತೀರಾ. ಸುಶಿ, ಯಾಕೆ ನೀವು ಮಾದೇಶ್ವರ ವಿಡಿಯೋಗೆ ಕಮೆಂಟ್ ಮಾಡಿದ್ರಿ ವಿಚ್ ಈಸ್ ರಿಲೇಟೆಡ್ ಟು ಬೇಬಿ ಬಾಯ್? ಎನಿ ಅಪ್ಡೇಟ್? ಸಾರಿ, ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಮಾದೇಶ್ವರ ದೇವ್ರದ್ದು ಈ ಏನಂತಾರೆ ಕತೆ ಹೇಳಿಸ್ತಾರಲ್ಲ, ನಂಗೆ ಅದನ್ನು ಕೇಳಬೇಕು ಅನ್ನೋದು ನಂಗೆ ಭಾಳ ಇಷ್ಟ. ನಂಗೆ ಸಖತ್ ಇಷ್ಟ. ಯಾಕೆ ಅಂತ ಗೊತ್ತಿಲ್ಲ. ಲೈಫಲ್ಲಿ ಒಂದ್ಸಲ ನಾನು ಅದನ್ನು ನೋಡಬೇಕು ಅಂತ ನನಗೆ
ತುಂಬ ಇಷ್ಟ. ನನ್ನ ಒಂದು ಸರ್ಕಲಲ್ಲಿ ನೀವು ನೋಡಿರೋ ಮೌಲ್ಯ ಪ್ರತೀಕ್ ಅವ್ರು ಮಾಡಿಸ್ತಾರೆ, ಅವ್ರಿಗೊಂದ್ಸಲ ನಾನು ಮೆಸೇಜ್ ಹಾಕಿದೆ, ನೆಕ್ಸ್ಟ್ ಟೈಮ್ ನೀವು ಮನೇಲಿ ಮಾಡಿದಾಗ ನಾನು ಕರಿ, ನಾನು ಜಸ್ಟ್ ನೋಡೋಕೆ ಬರ್ತೀನಿ ಅಷ್ಟೇ, ನನಗೆ ಅದನ್ನೊಂದ್ಸಲ ಲೈಫಲ್ಲಿ ನೋಡಬೇಕು ಅಂತ ಭಾಳ ಆಸೆ ಅಂತೇಳಿ. ಆ್ಯಂಡ್ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದಾಗ ಅವರು ಒಂದು ಹಿಂಗೆ ಮಾದಪ್ಪನ ಸಾಂಗ್ ಆಡ್ತಿದ್ರು. ನನಗೆ ಅದನ್ನು ಕೇಳೋಕ್ಕೆ ನಂಗೆ ಸಖತ್ ಅಂದರೆ ಸಖತ್ ಇಷ್ಟ. ಅದನ್ನು ಕೇಳ್ತಾ ನಾನು ಅದರಲ್ಲಿ ಕಮೆಂಟೇ ಮಾಡಿದೆ ವಿತೌಟ್ ಮೈ ನಾಲೆಡ್ಜ್. ಅಂದರೆ ನಂಗೆ ಅದೊಂದ್ಸಲ ಲೈಫಲ್ಲಿ ನೋಡಬೇಕು ಅನ್ನೋದು ಭಾಳ ಆಸೆ ಇದೆ. ಸೊ ವಿತೌಟ್ ಮೈ ನಾಲೆಡ್ಜ್ ನಾನು ಕಮೆಂಟ್ ಮಾಡಿದೆ, ಎಸ್ ನಾವು ಜಸ್ಟ್ ವಾಂಟ್ ಸಿ, ನನ್ನ ಲೈಫಲ್ಲಿ ಒಂದ್ಸಲ ಇದನ್ನು ನಾನು ನೋಡಲೇಬೇಕು ಅಂತ ಹೇಳಿದಾಗ. ಆ್ಯಂಡ್ ಅಲ್ಲಿ ನನಗೆ ಎಷ್ಟೋ ಜನ ಮೆಸೇಜು ಮಾಡಿದ್ರು, ಅಕ್ಕ ಬನ್ನಿ ಹೇಳ್ತೀವಿ ನೆಕ್ಸ್ಟ್ ಇದ್ದಾಗ ಅಂತೇಳಿ. ತುಂಬ ಖುಷಿ ಆಯಿತು. ಹಂಗೇನಾದರೂ ಇದ್ದರೆ ನಾನು 100% ನಾನು ಬರ್ತೀನಿ, ವಿಸಿಟ್ ಮಾಡ್ತೀನಿ. ಆ್ಯಂಡ್ ಅದು ನಾನು ಕೇಳ್ತೀನಿ. ನಂಗೆ ತುಂಬ ಇಷ್ಟ ಕೇಳೋಕ್ಕೆ. ಇಲ್ಲ ಮಗು ರಿಲೇಟೆಡ್ ಅಂತೇನಿಲ್ಲ, ನಂಗೆ ಒಂದ್ಸಲ ನೋಡಬೇಕು ಕೇಳಬೇಕು ಅನ್ನೋದು ತುಂಬ ಆಸೆ ಇದೆ. ಸಂಜು ಮತ್ತು ಪಿಂಕಿದು ಸ್ಟೋರಿ ಇಲ್ಲ ಅಂದರೆ ಅವ್ರ ಜೊತೆ ಒಂದು ವ್ಲಾಗ್ ಮಾಡಿ ಸಿಸ್ ಪ್ಲೀಸ್. ಈ ಕ್ವಶನ್ನ ಸ್ಕಿಪ್ ಮಾಡಬೇಡಿ, 100% ಮಾಡ್ತೀನಿ. ಅವರಿಬ್ಬರು ಒಟ್ಟಿಗೆ ನಂಗೆ ಸಿಗ್ತಾ ಇಲ್ಲ. ಲಾಸ್ಟ್ ಬರ್ತ್ಡೇಗೆ ಸಿಕ್ಕಿದ್ರು, ಅಂದರೆ ಎಲ್ಲಿ ಯಾವಾಗ ಸಿಗ್ತಾರೋ ಆ ಟೈಮಲ್ಲಿ ನಾನು ವ್ಲಾಗ್ ಮಾಡಿದ್ದೀನಿ. ಅಂದರೆ ಅವರಿಬ್ಬರನ್ನೇ ಪಕ್ಕಕ್ಕೆ ಕೊಂಡಿಸ್ಕೊಂಡು ಯಾವತ್ತೂ ಮಾಡಿಲ್ಲ. ಆ್ಯಂಡ್ ಈಗ ಮದುವೆ ಟೈಮ್ ಅಲ್ವಾ, ಸೊ ಅವ್ರಿಗೂ ಕೆಲವೊಂದು ಹಂಚ್ಕೋಬಾರ್ದು ಅನ್ನೋದು ಅವ್ರಿಗೆ ಇರುತ್ತೆ. ಸೊ ಅದಕ್ಕೆ ಅವ್ರ ಮದುವೆ ಆಗಲಿ, ಆಮೇಲೆ ಅವ್ರ ಲವ್ ಸ್ಟೋರಿಗಳನ್ನೆಲ್ಲ ಕೇಳ್ಕೊಡೋಣ, ನಿಮ್ಮ ಮುಂದೆ ಎಲ್ಲ ತೋರಿಸೋಣ ಅಂತೇಳಿ ಈಗ ನಾನು ಏನೂ ಮಾಡ್ತಾ ಇಲ್ಲ ಅಷ್ಟೇ. ಆ್ಯಂಡ್ ಅವರು ಅದಕ್ಕೆ ಈಗ ನಾನು ಫೋರ್ಸ್ಫುಲಿ ಕರೆದು ಕೊಂಡಿಸ್ಕೊಳಕ್ಕಾಗಲ್ಲ, ಅವ್ರಿಗೂ ಅದಕ್ಕೆ ಒಪ್ಪಿಗೆ ಇರಬೇಕು. ಅದಕ್ಕೆ ಮದುವೆ ಆದಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಿದ್ದೀನಿ ಅಷ್ಟೇ. ಅಂದರೆ ಅವರೇ ಓಕೆ ಮಾಡೋಣ ಅಕ್ಕ ಅಂದಾಗ ಮಾಡ್ತೀನಿ ಗೈಸ್. ಏರ್ ಕೇರ್ ಬಗ್ಗೆ ಹೇಳಿ. ಏರ್ ಕೇರ್ ಬಗ್ಗೆ ನಾನು ದಯವಿಟ್ಟು ಕೇಳಬೇಡಿ, ನಂದೇ ಹೆವಿ ಕೂದುದ್ರತಾ ಇದೆ. ಸಖತ್ ಸ್ಲಿಮ್ ಆಗಿದ್ದೀರಾ ಸುಷ್ಮಿತಾ ಅವರೇ, ಸ್ಲಿಮ್ ಆದಮೇಲೆ ಸಖತ್ತಾಗಿ ಕಾಣಿಸ್ತಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಇವಾಗ ಕಾಡ್ತಿರೋ ಕಟ್ಟ ಕಡೆಯ ಪ್ರಶ್ನೆ, ಯಾವಾಗ ಇನ್ನೊಂದು ಮಗು. ಸೊ ಗೈಸ್, ಈಗ ಮಗು ಮಾಡ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿ ನಾವಿಲ್ಲ. ಈಗ ಸದ್ಯಕ್ಕೆ ಬೇಡ ಮಗು. ಮಾಡ್ಕೊಳ್ಳಲ್ಲ ಅಂತೇನಿಲ್ಲ, ಮಾಡ್ಕೋಬೇಕು ಅನ್ನೋದು ನನಗೂ ಆಸೆ ಇದೆ. ಇನ್ನೊಂದು ಮಗು ಬೇಕು ಅನ್ನೋದು ನನಗೂ ಆಸೆ ಇದೆ. ಆ್ಯಕ್ಚುಲಿ ರಘು ಇಲ್ಲ, ಬಟ್ ನನಗೆ ಆಸೆ ಇದೆ. ಬಟ್ ಮಾಡ್ಕೋತೀವಿ, ಸದ್ಯಕ್ಕಿಲ್ಲ ಅಷ್ಟೇ. ಮ್ಯಾಮ್, ಡೂ ಓಪನ್ ವಾಟ್ಸಪ್ ಗ್ರೂಪ್ ಲೈಕ್ ಹೌ ಪಿಂಕೀಸ್ ಇಸ್ ಓಪನ್ ಫಾರ್ ಗಿವಿಂಗ್ ಡಯಟ್ ಪ್ಲ್ಯಾನ್ಸ್ ಲೈಕ್ ದಟ್ ಯು ಗೈಡಸ್. ನಾನು ಇನ್ನೊಬ್ರ ಹತ್ರ ಗೈಡ್ ತೊಗೊಂಡು ನಾನು ಸಣ್ಣ ಆಗಿದ್ದೀನಿ, ಆಮೇಲೆ ನಾನು ಕೊಡೋ ಗೈಡೆನ್ಸಿಂದ ಪಾಪ ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ನನಗೆ ಇಷ್ಟ ಇಲ್ಲ. ಸೊ ಅದು ಪ್ರಾಪರ್ ಡಯಟಿಷಿಯನ್ ಅವ್ರಿಗೆ ಕ್ಲೀನಾಗಿ ಗೊತ್ತಿರುತ್ತೆ ಯಾವ ಬಾಡಿಗೆ ಯಾವ ಫುಡ್ ಸೆಟ್ ಆಗುತ್ತೆ, ಯಾವ ಎಕ್ಸಸೈಸ್ ಸೆಟ್ ಆಗುತ್ತೆ, ಯಾವ ವರ್ಕೌಟ್ ಸೆಟ್ ಆಗುತ್ತೆ ಅನ್ನೋದು. ಸೊ ನಾನು ನನ್ನ ಬಾಡಿ ಏನು ಸೂಟ್ ಆಗುತ್ತೆ ಅದನ್ನು ನಿಮ್ಮ ಮುಂದೆ ಹೇಳ್ಬೋದು ಅಷ್ಟೇ. ಬಟ್ ಆ ಥರ ನಾನೇ ಹೇಳೋಕ್ಕಾಗಲ್ಲ ಗೈಸ್. ಸ್ಟೆಪ್ ಕೌಂಟ್ ಮಾಡಲಿಕ್ಕೆ ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಅಕ್ಕ? ಸ್ಟೆಪ್ ಕೌಂಟ್ ಮಾಡೋಕ್ಕೆ ಇನ್ಬಿಲ್ಟ್ ಇದೆ ಹೆಲ್ತ್ ಅಂತೇಳಿ ಐಫೋನಲ್ಲಿ. ಸೊ ಅದರಲ್ಲೇ ಎಲ್ಲ ಬರುತ್ತೆ, ಮೈ ಫಿಟ್ನೆಸ್ ಹೆಲ್ತ್ ಅಂತೇಳಿದೆ. ಇಲ್ಲ ಅಂತಂದರೆ ನೀವು ಆ್ಯಂಡ್ರಾಯ್ಡಲ್ಲಿ ಆ್ಯಪ್ ಸ್ಟೋರಲ್ಲಿ ಹೋಗ್ಬಿಟ್ಟು ಸ್ಟೆಪ್ ಕೌಂಟ್ ಅಂತೇಳಿ ಕೊಟ್ಟರೆ ನಿಮಗೆ ಒಂದು ಹೊಸ ಆ್ಯಪ್ ಬರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಮದುವೆ ನಾವು ನಿಂತು ಇಬ್ರಿಗೂ ಮಾಡ್ತೀವಿ ಅಂತೀರಾ ಅಂದರೆ ಗಂಡಿನ ಕಡೆ ಅವರು ಅಲ್ವಾ ಮದುವೆ ಮಾಡ್ಕೊಳ್ಳೋದು? ಹೌದು, ಗಂಡಿನ ಕಡೆಯವರೇ. ಈಗ ನಮ್ಮ ರಾಧಂದೇ ಆಗಲಿ ಪಿಂಕಿದೇ ಆಗಲಿ ಗಂಡಿನ ಕಡೆಯವರೇ ಮದುವೆ ಮಾಡ್ಕೊಂಡಿದ್ದು. ಬಟ್ ರಾಧನ ಎಂಗೇಜ್ಮೆಂಟು ಆಮೇಲೆ ಅದನ್ನೆಲ್ಲ ನಾವೇ ಮಾಡಿದ್ದು. ಅಂದರೆ ಮನೇಲಿ ಮಾಡುವಂಥ ಶಾಸ್ತ್ರಗಳು ಅದು ಇದು ಎಲ್ಲ ನಾವೇ ಮಾಡಿದ್ದು. ಆ್ಯಂಡ್ ಅವ್ರಿಗೆ ಹೆಂಗೆ ಕೊಡೋದಿದೆ ಅದನ್ನೆಲ್ಲ ನಾವೇ ಕೊಟ್ಟಿದ್ದು. ಅಂದರೆ ನಮಗೇನು ವಹಿಸಿದ್ರು ಅದನ್ನು ಕೊಟ್ಟಿದ್ದೆಲ್ಲ ನಾವೇ ಕೊಡಬೇಕಲ್ವ. ಸೊ ಆಬ್ವಿಯಸ್ಲಿ ಈ ಉತ್ತರ ಕರ್ನಾಟಕ ಸೈಡಲ್ಲಿ ಗಂಡಿನ ಕಡೆಯವ್ರು ಮದುವೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಖರ್ಚು ಹೆಣ್ಮಕ್ಳದ್ದು ಕಡಿಮೆ ಆಗುತ್ತೆ. ಬಟ್ ಬೆಂಗಳೂರಲ್ಲಿ ಹಂಗಲ್ಲ ಗೈಸ್. ನನ್ನ ತಂಗಿ ಮದುವೆದು ಖರ್ಚು ಕೇಳಿದ್ರೆ ಅಪ್ಪ ಅನ್ಸುತ್ತೆ ನನಗೆ. ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಲವ್ ಮ್ಯಾರೇಜ್ ಮಾಡಿ ಅನಿಸುತ್ತೆ. ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತೀರಾ ಮದುವೆ ಸೆಟ್ ಆದಮೇಲೆ, ಬಂದು ದುಡ್ಡಿಲ್ಲ ಅಂತೀರಾ ಯಾಕೆ? ಮದುವೆ ಸೆಟ್ ಆದಮೇಲೆ ಬಂದು ದುಡ್ಡಿಲ್ಲ ಅಂತೀರಾ ಯಾಕೆ? ನಾವು ಹೋಗೋ ಇಂಟರ್ನ್ಯಾಷನಲ್ ಟ್ರಿಪ್ಪೆಲ್ಲ ನಾವೇ ದುಡ್ಡು ಹಾಕೊಂಡು ಹೋಗಿರ್ತೀವಿ ಅಂತನೂ ಅಲ್ಲ. ಕೆಲವೊಂದು ಕೊಲ್ಯಾಬ್ ಮೇಲೆ ಹೋಗಿರ್ತೀವಿ, ಕೆಲವೊಂದು ಪ್ರಮೋಷನ್ ಮೇಲೆ ಹೋಗಿರ್ತೀವಿ. ಈ ಸಲ ನಾವು ಬ್ಯಾಂಕಾಕ್ ಹೋಗಿದ್ದು ನಮ್ಮದೇ ಒಂದು ದುಡ್ಡಲ್ಲಿ ಯಾವುದೋ ಒಂದು ಅಮೌಂಟ್ ಬಂದಿತ್ತು. ಆಗಿನ್ನೂ ಮದುವೆ ಇನ್ನೂ ಸೆಟ್ಟೇ ಆಗಿರಲಿಲ್ಲ. ನಾವು ಮದುವೆ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಕೂಡ ಇರಲಿಲ್ಲ. ಸೊ ಆ ಟೈಮಲ್ಲಿ ಹೋಗಿದ್ದು ಬ್ಯಾಂಕಾಕ್ಗೆ. ಸದ್ಯಕ್ಕಂತೂ ಈಗಿಲ್ಲ. ಸ್ಲಿಮ್ ಆಗೋಕ್ಕೆ ಯಾವ ವರ್ಕೌಟ್ ಇದ್ರಿ ವಿಡಿಯೋ ಹಾಕಿ ಪ್ಲೀಸ್. ಸೊ ಓಕೆ, ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಹಾಕ್ತೀನಿ ಯಾವ ವರ್ಕೌಟ್ ನಾನು ಮಾಡ್ತಿದ್ದೆ ರೆಗ್ಯುಲರ್ ಆಗಿ ಅಂತೇಳಿ. ಓಕೆ, ಆ್ಯಂಡ್ ಅದು ಸೆಷನ್ ವೈಸ್ ಬೇರೆ ಬೇರೆ ವರ್ಕೌಟ್ ಹೇಳ್ಕೊಡ್ತಾಯಿದ್ರು. ಬಟ್ ಕೆಲವೊಂದು ವರ್ಕೌಟ್ನ ನೀವು ಮಾಡೋದ್ರಿಂದ ಯು ಕ್ಯಾನ್ ಲೂಸ್ ಯುವರ್ ವೆಯ್ಟ್ ಅಂತ ನಾನು ಹೇಳ್ತೀನಿ. ಸೊ ಅದನ್ನು ನೀವು ಮಾಡ್ಕೋಬೋದು. ಬಟ್ ಆ ವರ್ಕೌಟ್ಸ್ಗಳನ್ನ ನಾನು ಬೇಕಾದ್ರೆ ಯೂಟ್ಯೂಬಲ್ಲಿ ಹಾಕ್ತೀನಿ. ನಿಮ್ಮ ಇವಾಗ ಕರೆಂಟ್ ವೆಯ್ಟ್ ಎಷ್ಟು ಅಂತ ಕೇಳಿದ್ದೀರಾ? ಸೊ ನನ್ನ ಕರೆಂಟ್ ವೆಯ್ಟ್ ಬಂದು
54-55 ಈ ರೇಂಜಲ್ಲಿ ಇದ್ದೀನಿ. ಯಾಕಂದರೆ ತಿಂದ್ಬಿಟ್ಟಾಗ 55 ಆಗ್ತೀನಿ, ತಿಂದಿಲ್ಲ ಅಂದಾಗ 54 ಇರ್ತೀನಿ. ನನ್ನ ಒರಿಜಿನಲ್ ವೆಯ್ಟ್ ನಾನು ಡಯಟ್ ಮಾಡೋಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ನಾನಿದ್ದಿದ್ದು 59 kg ಆರ್ ಅಪ್ರಾಕ್ಸಿಮೇಟ್ಲಿ 60 kg ಇದ್ದೆ. ಬಟ್ ಈಗ ಆಲ್ಮೋಸ್ಟ್ ನಾನು ಡಯಟ್ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಈಗ ನಾನು 54 ಆಗಿದ್ದೀನಿ ಗೈಸ್. ಯು ಆರ್ ಲುಕಿಂಗ್ ಡ್ಯಾಮ್ ಕ್ಯೂಟ್ ಡೇ ಬೈ ಡೇ. ಹೌ ಇಟ್ಸ್ ಪಾಸಿಬಲ್ ದಿಸ್ ಕಾಂಟ್ ಬಿಲೀವ್ ದಟ್ ಯು ಆರ್ ಮದರ್. ಥ್ಯಾಂಕ್ ಯು ಸೊ ಮಚ್. ಸೇಯಿಂಗ್ ಎಷ್ಟು ರಚ್ಚು ಅಕ್ಕ ಮಾಡಿ ಪ್ಲೀಸ್ ಡೋಂಟ್ ಸ್ಕಿಪ್ ದಿಸ್ ಕ್ವಶನ್ ಅಂತ ಹೇಳಿದರೆ ಓಕೆ 100% ನಾನು ರಚ್ಚು ಅವ್ರಿಗೆ ಹೇಳ್ತೀನಿ ಬಾರಮ್ಮ ಮಾಡೋಣ ಒಂದಿನ ಅಂತ. ಸೊ ಮಾಡ್ತೀನಿ ಗೈಸ್. ಹಾಯ್ ಅಕ್ಕ, ಐ ಆಮ್ ಸುಮಾ, ಐ ಎ ಬಿಗ್ ಫ್ಯಾನ್. ನಿಮಗೆ ಮೂವಿಲಿ ಚಾನ್ಸ್ ಸಿಕ್ಕರೆ ಆ್ಯಕ್ಟ್ ಮಾಡ್ತೀರಾ? ಮಾಡಿ ಅಂತ ನನ್ನ ಆಸೆ. ಮೂವಿಲಿ ಚಾನ್ಸ್ ಸಿಕ್ಕೂ ಇಲ್ಲ, ನನಗೆ ಆ್ಯಕ್ಟ್ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟೂ ಇಲ್ಲ. ಸಿಕ್ಕಿದ್ರೂ ನಮ್ಮ ಹಸ್ಬೆಂಡ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಅಪಾರ್ಟ್ಮೆಂಟ್ ಹತ್ರ ಇರೋದು ಎಷ್ಟು ಸರಿ ಬಂದಿದ್ದು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ, ಬಟ್ ಆಗಿಲ್ಲ. ಫ್ರಮ್ ಉತ್ತರ ಕರ್ನಾಟಕ ಪ್ರಮೋದ್ ಅವ್ರು ಹೇಳಿದ್ದಾರೆ. ಹೌದಾ, ಸಾರಿ, ಗೊತ್ತಾಗಿಲ್ಲ ನಮಗೆ. ನಾವು ಅಪಾರ್ಟ್ಮೆಂಟ್ ಒಳಗಿರ್ತೀವಿ. ನಮ್ಮ ಅಪಾರ್ಟ್ಮೆಂಟ್ ಅಂತೂ ಗೇಟೆಡ್ ಸೆಕ್ಯೂರಿಟಿ, ಯಾರನ್ನೂ ಒಳಗಡೆ ಬಿಡಲ್ಲ ಗೈಸ್. ಸೊ ಯಾರು ಮೀಟ್ ಮಾಡಬೇಕಾದ್ರೆ ನಾವೇ ಆಚೆ ಹೋಗಬೇಕು, ಇಲ್ಲ ನಮ್ಮ ಪರ್ಮಿಷನ್ ಇದ್ದರೆ ಮಾತ್ರ ಒಳಗಡೆ ಬಿಡ್ತಾರೆ. ಹಂಗಿದೆ ನಮ್ಮ ಅಪಾರ್ಟ್ಮೆಂಟು. ನಿಮ್ಮದು ಪಿಂಕಿ ಆ್ಯಂಡ್ ರಾಧಾ ಅವರ ಬಾಂಡಿಂಗ್ ಸೀಕ್ರೆಟ್ ಹೇಳಿ. ಸೊ ಗೈಸ್, ಏನು ಗೊತ್ತಾ, ಯಾವತ್ತೂ ಅಷ್ಟೇ, ನಾವು ಯಾರನ್ನ ಹೇಗೆ ನಾವು ಏನು ಕೊಡ್ತೀವೋ ಅವರು ನಮ್ಗೆ ಅದನ್ನೇ ಕೊಡೋದು, ಆಯಿತಾ? ಎಲ್ಲೋ ರೇರ್ ಕೇಸಲ್ಲಿ ನೆಟ್ಟಿಗೆ ಇಲ್ದಿರೋರು ಸಿಗ್ಬೋದೇನೋ, ಬಟ್ ನನ್ನ ವಿಷಯದಲ್ಲಿ ಸೊ ನಾನು ಅವ್ರಿಗೆ ಪ್ರೀತಿ ಕೊಡ್ತೀನಿ, ಅವರು ನನಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ಒಂದು ಸ್ವಲ್ಪ ಜಾಸ್ತಿನೇ ಪ್ರೀತಿ ಕೊಡ್ತಾರೆ ಅಂತ ಹೇಳ್ಬೋದು. ನಾನು ತುಂಬ ಲಕ್ಕಿ ಇವ್ರ ಫ್ಯಾಮಿಲಿ ನನಗೆ ಸಿಕ್ಕಿರೋದಕ್ಕೆ. ಹೂ ಈಸ್ ಯುವರ್ ಫೇವ್ರೆಟ್ ಪರ್ಸನ್? ಯು ಶುಡ್ ಆನ್ಸರ್ ದಿಸ್. ಐ ಲವ್ ಮೈ ಫ್ಯಾಮಿಲಿ. ಸೊ ಅವರೇ ನನ್ನ ಫೇವ್ರೇಟ್. ಸೊ ಒಬ್ಬರು ಅಂತಂದರೆ ನನ್ನ ಮಗಳು ನನಗೆ ಸಖತ್ ಇಷ್ಟ, ನಮ್ಮ ಯಜಮಾನ್ರೂ ಇಷ್ಟ, ಬೈತಾನೆ ವಯಸ್ಸು. ಆಮೇಲೆ ಸೇಸ್ 1 million ಯಾವಾಗ ಆಗುತ್ತೆ? ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ಆಗುತ್ತೋ ದೇವ್ರಿಗೆ ಗೊತ್ತು. ನಾವು ವೀಡಿಯೋಸ್ ಮಾಡ್ತೀವಿ, ನಾವು ವ್ಲಾಗ್ಸ್ ಮಾಡ್ತೀವಿ. ನಮ್ಮ ವ್ಲಾಗ್ಸ್ನ ಎಷ್ಟು ಒಂದು 40-50 ಸಾವಿರ ಜನ ನೋಡ್ತೀರಾ. ಯಾವಾಗ ಆಗಬೇಕು ಬಿಲಿಯನ್? ಏನಿವೆ ಮಾಡಬೇಕು, ನಮ್ಮನ್ನು ಇಷ್ಟಪಡೋರು ಇದ್ದೀರಾ, ಅವ್ರು ನೋಡಲಿ ಅಂತ ಅಟ್ಲೀಸ್ಟ್ ಮಾಡ್ತೀವಿ ಅಷ್ಟೆ. ನಿಮ್ಮ ಸ್ಮೈಲ್ ಹಿಂದೆ ಇರೋ ಸೀಕ್ರೆಟ್ ಏನು? ಯಾವಾಗಲೂ ಸ್ಮೈಲ್ ಫೇಸಲ್ಲೇ ಇರ್ತೀರಾ? ಸೀಕ್ರೆಟ್ ಅಂತೇನಿಲ್ಲ, ನನಗೆ ನಗ್ನಾಗ್ತಾ ಇದ್ರೇ ಇಷ್ಟ. ಯಾವಾಗಲೂ ನಗ್ನಾಗ್ತಾ ಇರಬೇಕು ಅಷ್ಟೇ, ಅದಕ್ಕೋಸ್ಕರ ಯಾವಾಗಲೂ ನಗ್ನಾಗ್ತಾ ಇರ್ತೀನಿ. ಸೋಷಿಯಲ್ ಮೀಡಿಯಾ ಬಿಟ್ಟು ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಸಿಸ್? ನೋ, ಐ ಆಮ್ ಕಂಪ್ಲೀಟ್ಲಿ ಹೌಸ್ ವೈಫ್. ಏನೂ ಕೆಲಸ ಇಲ್ಲ ಅಂದರೆ ಮನೇಲಿ ಆರಾಮಾಗಿರ್ತೀನಿ, ಒಳ್ಳೊಳ್ಳೆ ಸೀರೀಸು, ಒಳ್ಳೊಳ್ಳೆ ಸಿನಿಮಾಗಳು ನೋಡ್ಕೊಂಡಿರ್ತೀನಿ. ಬಿಟ್ಟರೆ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಬ್ಲಾಗ್ಸು ಅಷ್ಟೆ. ನೀವು ಕುರುಬಾಸ್ ಅಲ್ವಾ? ಎಸ್, ಐ ಆಮ್ ಅ ಕುರುಬಾಸ್. ನೀವು ಸ್ವಂತ ಮನೆ ಯಾವಾಗ ಮಾಡ್ತೀರಾ? ಸೊ ಗಾಯ್ಸ್, ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ಅದನ್ನೆಲ್ಲ ಇದಾದಮೇಲೆ, ಅದನ್ನೆಲ್ಲ ಕಳ್ಕೊಂಡ್ಮೇಲೆ ರೆಸ್ಪಾನ್ಸಿಬಿಲಿಟಿನ ನೆಕ್ಸ್ಟ್ ಇರೋ ಪ್ಲ್ಯಾನೇ ಅದು, ಮನೆ ಮಾಡ್ಕೋಬೇಕು ಅಂತ. ದಿಸ್ ರಕ್ಷಾ ಬಂಧನ್ ರಾಖಿನ ವರುಣ್ ಆರಾಧ್ಯ ಅವ್ರಿಗೆ ಕಟ್ಟಿ. ವರುಣ್ ಆರಾಧ್ಯಂಗೆ ನಾನು 2 ಸಲ ಕಟ್ಟಿದ್ದೀನೇನೋ ಅನಿಸುತ್ತೆ, ನನಗೂ ಸರಿಯಾಗಿ ನೆನಪಿಲ್ಲ. ವರುಣ್, ನೀವೇನಾದರೂ ವ್ಲಾಗ್ನ ನೋಡ್ತಾ ಇದ್ದರೆ ಬನ್ನಿ, ಈ ಸಲ ರಾಖಿ ಕಟ್ತೀನಿ, ಓಕೆ? ಪಿಂಕಿ ನಿಮಗೆ ಅತ್ತಿಗೆ ಅಂತ ಯಾಕೆ ಕರೆಯಲ್ಲ? ಪ್ಲೀಸ್ ಟೆಲ್ ಮಿ. ಅವರಿಬ್ಬರೂ ಕರೆಯಲ್ಲ ನನಗೆ. ನಾನು ಹೇಳ್ತೀನಿ ಅವ್ರ ಅದಕ್ಕೆ ಅಂತ ಕರೆದ್ರೆ ಅವ್ರಿಗೆ ನಗು ಬರುತ್ತೆ. ಆ್ಯಂಡ್ ಅವಾಗಿಂದ ಅಕ್ಕ ಅಕ್ಕ ಅಂತ ಅಂದ್ಕೊಂಡು ಬಂದುಬಿಟ್ಟಿದ್ದಾರೆ. ಅದು ಹಂಗೆ ಅಭ್ಯಾಸ ಆಗಿಬಿಟ್ಟಿದೆ ಗೈಸ್. ಪ್ರೀತೂರಾದದು ನಾರ್ಮಲ್ ಡೆಲಿವರಿನ C-ಸೆಕ್ಷನ್ನ? C ಆಗಿರೋದು. ನಿಮಗೆ ಯಾವಾಗಾದರೂ ಮ್ಯಾರೇಜ್ ಲೈಫ್ನಲ್ಲಿ ಯಾಕಾದರೂ ನನ್ನ ಮ್ಯಾರೇಜ್ ಆದ್ನೋ, ಬೇರೆ ಮ್ಯಾರೇಜ್ ಆಗ್ಬೋದಿತ್ತು ಅಂತ ಅನಿಸಿದ್ಯಾ? ಹೊಟ್ಟೆ ಕ್ವಶನ್, ಸಕ್ಕತ್ತಾಗಿದೆ ಇದು ಕ್ವಶನ್. ಆಬ್ವಿಯಸ್ಲಿ ನಾವು ಬೈದಾಗ ಹೊಡೆದಿಯಲ್ಲ ಪಾಪ, ಹೊಡೆದ್ರೆ ನಾನೇ ತಿರ್ಗಿಸಿ ಹೊಡೆದ್ಬಿಡ್ತೀನಿ. ಬೈದಾಗ ಕೆಟ್ಟ ಮಾತಲ್ಲಿ ಏನಾದರೂ ಬೈದಾಗ ಎಷ್ಟು ಒಂದ್ಸಲ ಅನಿಸ್ಬಿಟ್ಟಿತ್ತು, ಯಾಕಾದರೆ ನನ್ನ ಮಗನ ಮದುವೆ ಆದ ಅಥವಾ ಸಿಂಗಲ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತಲೂ ಅನಿಸಿದೆ. ಆರ್ ಯು ನಾಟ್ ಇಂಡಿಯನ್? ನೇಷನ್ ಈಸ್ ಗೋಯಿಂಗ್ ಥ್ರೂ ಸಮಥಿಂಗ್ ಬಟ್ ಯು ಆರ್ ಪೋಸ್ಟಿಂಗ್ ಓನ್ಲಿ ಅಬೌಟ್ ಯುವರ್ ಸೆಲ್ಫ್. ಐ ಡೋಂಟ್ ಲೈಕ್ CJP. ನನಗೆ ಅದು ಇಷ್ಟ ಇಲ್ಲ, ಯಾಕಂದರೆ ನಾನು ಮೋದಿ ಫ್ಯಾನ್. ನಾನು ಅದನ್ನು ಇದಾಗೆ ಪ್ರೌಡಾಗೆ ಹೇಳ್ತೀನಿ, ಐ ಆಮ್ ಅ ಮೋದಿ ಫ್ಯಾನ್. ಸೊ ನಾನು ಹಿಂದೂಯಿಸಮ್ಗೆ ತುಂಬ ಸಪೋರ್ಟ್ ಮಾಡ್ತೀನಿ. ಐ ಡೋಂಟ್ ಸಪೋರ್ಟ್ CJP. ಇದು ನನ್ನ ಒಪಿನಿಯನ್ ಅಷ್ಟೆ. ಮ್ಯಾಮ್, ನಿಮ್ಮ ಅಪ್ಪ ಅಮ್ಮಂಗೆ 2 ಹೆಣ್ಮಕ್ಳು, ಮೊದಲನೇ ಮಗಳಾಗಿ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋತೀರಾ? ಹೆಂಗೆ ನೋಡ್ಕೋತೀರಾ ಅಂತಂದರೆ, ಈಗ ನಾನು ನೋಡ್ಕೋತೀನಿ, ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ತಾ ಇರ್ತಾರೆ.
ಆಮೇಲೆ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಏನಾದರೂ ಇದ್ದಾಗ ನಾನು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ದೀನಿ ಕೂಡ. ಫ್ಯೂಚರಲ್ಲಿ ನೋಡಬೇಕು. ನಮ್ಮಮ್ಮ ರೀಸೆಂಟಾಗಿ ಹುಷಾರು ತಪ್ಪಿದಾಗ ಆಲ್ಮೋಸ್ಟ್ ಒಂದು 15 ದಿನ ನಮ್ಮ ಮನೇಲೇ ಇದ್ದರು. ನಮ್ಮ ಮನೇಲೇ ನೋಡ್ಕೊಂಡಿದ್ದೀನಿ. ಸಿಸ್ ಹೂ ಪ್ರಪೋಸ್ಡ್ ಫಸ್ಟ್, ಯು ಆರ್ ರಘು ಬ್ರೋ. ಪ್ರಪೋಸಲ್ ಆ್ಯಕ್ಚುಲಿ ರಘು ಕಡೆಯಿಂದನೇ ಅಂತ ಹೇಳ್ತೀನಿ. ಆಮೇಲೆ ನನ್ನ ಕಡೆಯಿಂದ ಅನ್ನೋದಕ್ಕಿಂತ ನಮ್ಮಮ್ಮನ ಕಡೆಯಿಂದ ಪ್ರಪೋಸಲ್ ಹೋಯ್ತು ರಘುಗೆ. ಪಿಂಕಿ ಅಕ್ಕದು ಲವ್ ಸ್ಟೋರಿ ಹೇಳಿ ಅಕ್ಕ ಪ್ಲೀಸ್, ನೈಸ್ ಯುವರ್ ವ್ಲಾಗ್ಸ್, ಲವ್ ಯು ಅಕ್ಕ. ರಚ್ಚು ಅಕ್ಕ ನಿಮ್ಮದು ಫ್ರೆಂಡ್ಶಿಪ್ ಬಗ್ಗೆ ಹೇಳಿ. ಪಿಂಕಿ ಅಕ್ಕನ ಲವ್ ಸ್ಟೋರಿ ನಿಮ್ಮನ್ನ ಅವ್ರ ಹತ್ರನೇ ಕೇಳಿಸ್ತೀನಿ ಗೈಸ್, ಬೇಜಾರು ಮಾಡ್ಕೋಬೇಡಿ. ಅವರಿಬ್ಬರು ಅದಕ್ಕೆ ಒಪ್ಪಿಗೆ ಕೊಡಲಿ, ಆವಾಗ ನಾನು ಅವರಿಬ್ಬರು ಹೊಂದಿಸ್ಕೊಂಡೇ ವಿಡಿಯೋ ಮಾಡ್ತೀನಿ. ರಚ್ಚು ಅಕ್ಕ ನಂದು ಫ್ರೆಂಡ್ಶಿಪ್ ಬಂದು ಅದೇ ನಾನು ಅವಳನ್ನ ಫಸ್ಟ್ ಮೀಟ್ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ. ಸೊ ಫ್ರೆಂಡ್ಸ್ ಅನ್ನೋಕ್ಕಿಂತ ಅಕ್ಕ ತಂಗಿ ಥರ ಇದ್ದೀವಿ. ಈಗ ಹೆಂಗೆ ಪಿಂಕಿ, ರಾಧಾ, ರಂಜಿತಾ ಅವರೆಲ್ಲ ನನಗೆ ಹೆಂಗೆ ತಂಗಿರೋ ಅದೇ ರೀತಿ ರಚ್ಚು ಕೂಡ ನನ್ನ ತಂಗಿ ಇದ್ದಂಗೆ. ಪಿಂಕಿ ಮ್ಯಾರೇಜ್ ಯಾವಾಗ ಅಕ್ಕ? ಬಿಗ್ ಬಾಸ್ಗೆ ಹೋಗಿ ಅಕ್ಕ, ಚೆನ್ನಾಗಿರುತ್ತೆ. ಬಿಗ್ ಬಾಸ್ಗೆ ಹೋಗಬೇಕು, ಏನು ಚಾನ್ಸ್ ಸಿಕ್ಕರೆ ನಾನು ಹೋಗ್ತೀನಿ, ಬಟ್ ಚಾನ್ಸ್ ಏನು ಸಿಕ್ಕಿಲ್ಲ ಗೈಸ್. ಬಟ್ ಪಿಂಕಿ ಮ್ಯಾರೇಜ್ ಯಾವಾಗ? ಇದೇ ವರ್ಷನೇ ಮಾಡಬೇಕು ಅಂದ್ಕೊಂಡಿದ್ದೀವಿ, ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಹೇಳ್ತೀನಿ, ಓಕೆ? ಎಲ್ಲರೂ ನೆಕ್ಸ್ಟ್ ಪಾಪು ಯಾವಾಗ, ನಮಗಿಂತ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಗಾಯ್ಸ್, ನೆಕ್ಸ್ಟ್ ಪಾಪು ಯಾವಾಗ ಅಂತ ಮಾಡ್ಕೋಬೇಕು. ಸದ್ಯಕ್ಕಿಲ್ಲ ಅಷ್ಟೆ. ಓಕೆ, ಈ ಕ್ವಶನ್ನ ನನಗೆ ಲಾಸ್ಟ್ ಕಮೆಂಟ್ಸಲ್ಲೇ ಓದಿದ್ದೆ ನಾನು ಈ ಕ್ವಶನ್ನ, ಬಟ್ ನಾನು ಕಮೆಂಟ್ಸ್ಗೆ ಆನ್ಸರ್ ಮಾಡ್ತಿರಲಿಲ್ಲ, ಅದಕ್ಕೆ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ. ಎಲ್ಲರೂ ಸೈಟ್ ತೊಗೋತಾವ್ರೆ ಅಕ್ಕ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಓಕೆ, ಎಲ್ಲರೂ ಸೈಟ್ ತೊಗೋತಾ ಇದ್ದಾರೆ, ವ್ಲಾಗು ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ಕೂಡ ಸೈಟ್ ತೊಗೊಂಡಿದ್ದೀವಿ, ಬಟ್ ವ್ಲಾಗ್ ಮಾಡಿಲ್ಲ, ಯಾಕಂದರೆ ರಘುಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ನಾವು ಬೆಂಗಳೂರಲ್ಲೇ ಒಂದು ಒಳ್ಳೆ ಕಡೆನೇ ಸೈಟ್ ತೊಗೊಂಡಿದ್ದೀವಿ. ಈಗ ಸೈಟ್ ತೊಗೊಂಡಿದ್ದೀವಿ ಅಂದರೆ ಫುಲ್ ಆನ್ ಕ್ಯಾಶ್ ಕೊಟ್ಟಂತೂ ದೇವರೇ ತೊಗೊಂಡಿಲ್ಲ, EMI ಮೇಲೆ ತೊಗೊಂಡಿರೋದು, ಅಂದರೆ ಹೋಮ್ ಲೋನ್ ಮೇಲೆ ಲೋನ್ ಹಾಕ್ಸ್ಕೊಂಡು ತಗೊಂಡಿರೋದು. ಸೊ ಆ ಲೋನ್ ಕಂಪ್ಲೀಟ್ ಮಾಡೋ ಗಂಟ ಆ ಸೈಟ್ ನಮ್ದಾಗಲ್ಲ. ಸೊ ಲೋನ್ ಕಂಪ್ಲೀಟ್ ಆಗಬೇಕು, ಆವಾಗ ಆ ಸೈಟ್ ನಮ್ದಾಗೋದು. ಆ್ಯಕ್ಚುಲಿ ಸೈಟ್ ತೊಗೊಂಡಿಲ್ಲ ಅಂತೇನಿಲ್ಲ, ಎಲ್ಲರೂ ತೊಗೋತಾ ಇದ್ದಾರೆ, ಖುಷಿಯಾಗುತ್ತೆ. ಸೊ ಹೆಂಗೆ ಝೀರೋಯಿಂದ ಈ ಮಟ್ಟಿಗೆ ಬರ್ತಾರೆ ಜನ ಅಂತ ನಿಜವಾಗ್ಲೂ ಖುಷಿಯಾಗುತ್ತೆ. ನಾವೂ ಅಷ್ಟೇ ಅಂದ್ಕೊಂಡಿಲ್ಲ ನಾವೊಂದು ಸೈಟ್ ತೊಗೋತೀವ ಅಂತೇಳಿ. ಸೊ ತುಂಬಾ ಖುಷಿಯಾಗುತ್ತೆ. ನೋಡೋಣ, ರಘು ಮುಂಬರೋ ದಿನದಲ್ಲಿ ಅದನ್ನು ತೋರಿಸ್ಬೇಕು ಅಂತ ಮನ್ಸು ಮಾಡಿದ್ರೆ ತೋರಿಸ್ತೀನಿ, ಓಕೆ? ಆ್ಯಂಡ್ ಆಮೇಲೆ ಲಾಸ್ಟ್ ವೀಡಿಯೋಲಿ ಯಾರೋ ಒಬ್ರು ಹೇಳಿದ್ರಿ, ಎಲ್ಲರೂ ನೀವು ಯಾವಾಗ ಸ್ವಂತ ಮನೆ ಮಾಡ್ಕೋತೀರಾ ಅಂತೇಳಿ. ನಮಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ. ರಾಧಾ ಮದುವೆ ಟೈಮಲ್ಲೂ ಕೂಡ ನಮ್ಗೆ ಯಾರೇನು ಒಬ್ಬರು ₹1 ಹೆಲ್ಪ್ ಮಾಡಿಲ್ಲ. ಸೊ ನಾನು ರಘು ಇಬ್ಬರೇ ನಮ್ಮ ಒಂದು ಶ್ರಮದಿಂದ ನಾವು ದುಡ್ಡು ರೆಡಿ ಮಾಡಿ ನಾವೇ ಮದುವೆ ಮಾಡಿಕೊಟ್ಟಿದ್ದು. ಈಗ ಪಿಂಕಿದು ಜವಾಬ್ದಾರಿ ನಮಗಿದೆ. ಸೊ ಪಿಂಕಿಗೂ ಎಲ್ಲನೂ ರೆಡಿ ಮಾಡಿ ಅವಳಿಗೂ ಮದುವೆ ಮಾಡಿ ಕಳಿಸೋ ಜವಾಬ್ದಾರಿ ನಮ್ಮದು. ಸೊ ಇವರಿಬ್ಬರನ್ನ ಮದುವೆ ಮಾಡಿ ಎಲ್ಲ ಕಳಿಸಾದ್ಮೇಲೆ ನೆಕ್ಸ್ಟು ನಾವು ಮನೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಇದೆ. ನೋಡೋಣ, ಅದಕ್ಕೆಲ್ಲದಕ್ಕೂ ನಿಮ್ಮ ಹೆಲ್ಪ್ ಬೇಕು, ನಿಮ್ಮ ಪ್ರೀತಿ ನಮಗೆ ಬೇಕು. ಸೊ ನಮಗೆ ಜಾಸ್ತಿ ವ್ಯೂಸ್ ಕೊಡಿ ಅಂತ ಕೇಳಲ್ಲ, ಜಾಸ್ತಿ ಪ್ರೀತಿ ಕೊಡಿ ಅಂತ ಕೇಳ್ತೀವಿ ಅಷ್ಟೆ. ನಿಮ್ಮ ಲವ್ ಬಗ್ಗೆ ಮನೆ ಯಾರಿಗೆ ಒಪ್ಸಿದ್ರಿ? ನಮ್ಮದು ಹೆಂಗಾಗೋಯ್ತು ಅಂದರೆ, ಕಮೆಂಟ್ಸ್ ಮಾಡಿದ್ನ ನೋಡಿ ನಮ್ಮಮ್ಮ ನೀನು ಯಾರೂ ಮದುವೆ ಆಗಲ್ಲ, ಅವನೇ ಆಗೋದು ಅಂದ್ಬಿಟ್ಟು ನಮ್ಮಮ್ಮನೇ ಮದುವೆ ಮಾಡಿಸಿದ್ರು ಅಷ್ಟೆ. ನಿಮ್ಮ ಹಸ್ಬೆಂಡ್ ಓಮ್ ಸರ್ನೇಮ್ ಏನು ಹೇಳಿ? ಅವ್ರದ್ದು ದೇವಲಾಪುರ. ಏಜ್ ಗ್ಯಾಪ್ ಬಿಟ್ವೀನ್ ಯು ಆ್ಯಂಡ್ ಅಲ್ಲು ರಘು? ಅವರು 93 ಆ್ಯಕ್ಚುಲಿ, ಬಟ್ 94 ಅಂತಾನೆ, ಏನೋ ನಿಜಾನೋ ಸತ್ಯನೋ ಸುಳ್ಳೋ ಗೊತ್ತಿಲ್ಲ ನನಗೆ. 93 ಜೂನ್ 13, ನಾನು ಅಕ್ಟೋಬರ್ 15. ಈ ಸಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಹೋಗ್ತೀರಾ? ಆ್ಯಕ್ಚುಲಿ ನನಗೆ ಆಸೆ ಇದೆ ಗೈಸ್, ನೋಡೋಣ. ಕಾಮಿಡಿ ವ್ಲಾಗ್ ಮಾಡಿ ಸಿಸ್ಟರ್ ನವೀನ್ ರಚ್ಚು ಜೊತೆಗೆ ಅಂತ ಹೇಳಿದ್ದೀರಾ, ಓಕೆ ಮಾಡ್ತೀನಿ. ಎನಿ ಸಜೆಷನ್ ಫಾರ್ ಎಜುಕೇಟೆಡ್ ಹೋಮ್ ಮೇಕರ್ಸ್ ಟು ಲೀಡ್ ಲೈಫ್ ಇನ್ ಇಂಡಿಪೆಂಡೆಂಟ್ಲಿನ ಇಲ್ಲ ಡಿಪೆಂಡೆಂಟ್ಲಿನ ಗೊತ್ತಿಲ್ಲ. ಸೊ ಇಂಡಿಪೆಂಡೆಂಟ್ಲಿ ಅಂದರೆ ಈ ಹೆಣ್ಮಕ್ಳು ತುಂಬಾ ಮುಂದುವರೆದಿದ್ದಾರೆ, ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಒಂದು ಏನು ಅಸೆಟ್ಸ್ ಮಾಡ್ಕೊಂಡಿರ್ತೀರಾ, ಇಲ್ಲ ನಿಮ್ಮದೊಂದು ಗೋಲ್ಡ್ ಇಟ್ಕೊಂಡಿದ್ದೀರಾ, ಆ ಗೋಲ್ಡ್ನ ಒಂದು ನೀವು ಏನಂತಾರೆ ಅಡ ಇಟ್ಬಿಟ್ಟು ಆ ದುಡ್ಡನ್ನ ತೊಗೊಂಡು ನೀವು ಒಂದು ಸಣ್ಣ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ವಾ ಮನೇಲಿ ಒಳ್ಳೆ ಅಡುಗೆ ಮಾಡೋರಾಗಿದ್ದರೆ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಕುಕ್ಕಿಂಗ್ ವ್ಲಾಗ್ಸ್ಗಳು ಮಾಡ್ಬೋದು. ಹೆಣ್ಮಕ್ಳು ಆರಾಮಾಗಿ ಎಲ್ಲ ಕಡೆನೂ ಅರ್ನ್ ಮಾಡ್ಬೋದು. ಸೊ ನೀವು ಮಾಡ್ತೀರಾ ಅನ್ನೋದು ನಿಮ್ಮ ಮೈಂಡಲ್ಲಿದ್ದರೆ 100% ಮಾಡ್ತೀರಾ, ಬಟ್ ಮುನ್ನುಗ್ಬೇಕಷ್ಟೇ ಎದುರದೆ. ಐ ರಿಯಲಿ ಲೈಕ್ ಯುವರ್ ಶಾರ್ಟ್ ಮಂಗಲ್ ಡಿಸೈನ್, ಕುಡ್ ಯು ಪ್ಲೀಸ್ ಶೇರ್ ಎ ಕ್ಲಿಯರ್ ಇಮೇಜ್ ಆಫ್ ಇಟ್? ಯು ಕ್ಯಾನ್ ಸಿ ಮೈ ಮಂಗಲ್ಸೂತ್ರ ಡಿಸೈನ್ ನೋಡಿ, ಸಿಂಗಲ್ ಇದೆ ಇದು. ಆ್ಯಕ್ಚುಲಿ ಈಗ ಕಾಣಿಸ್ತಿಲ್ವಾ?
ಹಿಂಗೆ ಹತ್ರದಿಂದಾನೇ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಇದು ಜಸ್ಟ್ 10 ಗ್ರಾಮ್ ಇದೆ ಗಾಯ್ಸ್, ಬರೀ 10 ಗ್ರಾಮ್ ಇದೆ. ಅನ್ನ ಟೋಲ್ಡ್ ಇನ್ ರಿಯಾಲಿಟಿ ಶೋ ನನ್ನ ಹೆಂಡ್ತಿ ತಾಳಿ ಅಡ ಇಟ್ಟು ಎಲ್ಪ್ ಮಾಡಿದ್ವಿ ತಂಗಿ ಮದುವೆಗೆ ಅಂತ ಕ್ಲಾರಿಟಿ ಕೊಡಿ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಹತ್ರ ಮುಂಚೆ ನೀವು ನನ್ನ ಅವಾಗಿಂದನೂ ನೋಡ್ಕೊಂಡು ಬಂದಿದ್ರೆ ನನ್ನ ಹತ್ರ 2 ಎಳೆ ತಾಳಿ ಇತ್ತು, ನೆನಪಿದೆ ಅನಿಸುತ್ತೆ. ಸೊ ನಾನು ಯೂಶ್ವಲಾಗಿ ಜಾಸ್ತಿ ನಾನು ಯೂಶ್ವಲಾಗಿ ಹಾಕ್ಕೊಳ್ಳೋದೇ ಈ ಥರ ಶಾರ್ಟ್ ತಾಳಿ. ಎಲ್ಲೇ ಹೋದ್ರೂ ಏನಾದರೂ ಹಬ್ಬ ಇದ್ದಾಗ ಹರಿದಿನ ಇದ್ದಾಗ ಅಂಥ ಟೈಮಲ್ಲಿ ಮಾತ್ರ ನಂದು ದೊಡ್ಡ ತಾಳಿ ಹಾಕೋತೀನಿ ಆಯಿತಾ. ಅದಕ್ಕೋಸ್ಕರ ನಾನು 2 ಎಳೆ ತಾಳಿ ನಾನು ಹಾಕೋತಾನೇ ಇರಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ನಮಗೆ ಸ್ವಲ್ಪ ಹಣಕಾಸಲ್ಲೂ ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲ, ಈ ಹೆಂಗೋ ಹಾಕೋತಾ ಇಲ್ಲ, ಅಟ್ಲೀಸ್ಟ್ ಅವಳಿಗಾದರೂ ಅದು ಯೂಸ್ ಆಗಲಿ ಅಂದ್ಬಿಟ್ಟು ಅದನ್ನು ನಾನು ಮಾರಿಬಿಟ್ಟು ರೀಪ್ಲೇಸ್ ಮಾಡಿದ್ವಿ ಅಷ್ಟೆ. ಬಟ್ ಅದೇ ಯೂಸ್ ಮಾಡ್ತಾ ಇರಲಿಲ್ವಲ್ಲ, ಹೆಂಗೋ ನಾನು ಯಾವಾಗೋ ರೇರಾಗಿ ಅಂದರೆ ಫಂಕ್ಷನ್ ಇದ್ದಾಗ ಅಷ್ಟೇ, ಅಂಥ ಟೈಮಲ್ಲಿ ಅಷ್ಟೇ ಯೂಸ್ ಮಾಡ್ತಿದ್ನಲ್ಲ, ಅಟ್ಲೀಸ್ಟ್ ಬಿಡು ಅವ್ರಿಗಾದ್ರೂ ಯೂಸ್ ಆಗಲಿ ಅಂತೇಳಿ ತೆಗೆದುಕೊಂಡಿದ್ದು. ನಿಮ್ಮ ಡೆಲಿವರಿ ಸಿ ಸೆಕ್ಷನ್ ನಾರ್ಮಲ್? ಪ್ಲೀಸ್ ಟೆಲ್ ಮಿ. ನನ್ನ ಡೆಲಿವರಿ ಕೂಡ ಸಿ ಸೆಕ್ಷನ್ ಇದೆ. ನಿಮ್ಮ ಮೋಟಿವೇಟರ್ ಪರ್ಸನ್ ಯಾರು ಮ್ಯಾಮ್ ನಿಮ್ಮ ಲೈಫಲ್ಲಿ? ನನ್ನ ಮೋಟಿವೇಟರ್ ಪರ್ಸನ್ ನಾನು ಪ್ರೌಡಾಗಿ ಹೇಳ್ತೀನಿ ನಮ್ಮಮ್ಮ ಗೈಸ್. ನಮ್ಮಮ್ಮನ ನೋಡಿನೇ ನಾನು ಎಲ್ಲನೂ ಕಲ್ತಿರೋದು. ನಿಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ವಾ ಸಿಸ್, ನೀವು ಯಾವ ಕ್ಯಾಸ್ಟು? ಸೊ ನಾನು ಬಂದು ಅಂದರೆ ನಮ್ಮಪ್ಪ ಕ್ಯಾಸ್ಟ್ ಬಂದು ಶ್ರೀ ವೈಷ್ಣವಾಸ್ ಕ್ಯಾಸ್ಟು. ನಾನು ಮದುವೆ ಆದಮೇಲೆ ಈಗ ನಾವು ಕುರುಬಾಸ್, ವಿ ಆರ್ ಕುರುಬಾಸ್, ಕುರುಬಾಸ್, ವಿ ಆರ್ ಕುರುಬಾಸ್. ಅಮ್ಮ ನೀವು ನೋಡೋಕ್ಕೆ ತೆಲುಗು ಹೀರೋಯಿನ್ ರಮ್ಯಾ ಕೃಷ್ಣ ಥರ ಇದ್ದೀರಾ. ಹೌದಾ? ಥ್ಯಾಂಕ್ ಯು. ಎಷ್ಟೊಂದು ಜನ ಹೇಳಿದ್ದಾರೆ. ನಾನು ಅವಾಗ ಒಂದು ಸ್ವಲ್ಪ ದಿನ ಶಾರ್ಟ್ ಹೇರ್ ಮಾಡಿಸಿದ್ದೆ ಗೊತ್ತಾ, ಫುಲ್ಲು ಹಿಂಗೆ ಬೌನ್ಸಿ ಥರ ಇತ್ತು. ಅವಾಗ ಎಷ್ಟೊಂದು ಜನವೇ ರಮ್ಯಾ ಕೃಷ್ಣ ಅವ್ರನ್ನ ನೋಡ್ದಂಗೆ ಆಯಿತು ಅಂತೇಳಿ. ಥ್ಯಾಂಕ್ ಯು. ಟೆಲ್ ಅಸ್ ಅಬೌಟ್ ಯುವರ್ ಸೇವಿಂಗ್ಸ್. ಸೊ ನನಗೆ ಸೇವಿಂಗ್ಸು ಇದು ನಾನು ಆ್ಯಕ್ಚುಲಿ ಹೇಳ್ತೀನಿ ಗೈಸ್, ಇದನ್ನು ಹೆಣ್ಮಕ್ಳು ಯಾರಾದರೂ ನೋಡ್ತಿದ್ರೆ ನೀವು ಕೂಡ ಇದನ್ನು ಮಾಡಿ. ಆ್ಯಕ್ಚುಲಿ ನಿಮಗೆ ತುಂಬ ಯೂಸ್ ಆಗುತ್ತೆ ಫ್ಯೂಚರಲ್ಲಿ. ಸೊ ನಾನು ಏನೇ ಆಗಲಿ, ನಾನು ಒಂದು ಅಮೌಂಟ್ ಬಂತು ಅಂದರೆ ಒಂದು ಇಷ್ಟಾದರೂ ಚಿಕ್ಕದಾದ್ರೂ ಒಂದು ಗೋಲ್ಡ್ ತೊಗೊಬಂದು ಎತ್ತಿಟ್ಕೊಂಡ್ಬಿಡ್ತೀನಿ. ಸೊ ಗೋಲ್ಡಿಗೆ ನಾನು ತುಂಬಾ ಇನ್ವೆಸ್ಟ್ ಮಾಡ್ತೀನಿ, ನನಗೆ ತುಂಬ ಇಷ್ಟ. ನನಗೆ ದುಡ್ಡನ್ನ ಸೇವ್ ಮಾಡೋದು, ಆಮೇಲೆ ಗೋಲ್ಡ್ನ ತೊಗೊಳ್ಳೋದು, ಅದನ್ನು ನಾನು ಹಾಕೋತೀನೋ ಬಿಡ್ತೀನೋ ತೊಗೊಬಂದು ಇಡಬೇಕಷ್ಟೆ. ಮುಂದೆ ಅಟ್ಲೀಸ್ಟ್ ಯೂಸ್ ಆಗಲಿ. ದುಡ್ಡನ್ನ ವೇಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ನನಗೆ ಈ ಟ್ರಿಪ್ಗಳಿಗೂ ಅಷ್ಟೇ, ಅದೇ ಹೇಳಿದ್ನಲ್ಲ, ಪ್ರಮೋಷನ್ನು ಕೊಲಾಬರೇಷನ್ ಇದ್ದಾಗ ಅಷ್ಟೇ ನಾನು ಹೋಗೋಕ್ಕೆ ಇಷ್ಟಪಡ್ತೀನಿ. ಅಷ್ಟಾಗಿ ನಾನು ಹೋಗಲೇಬೇಕು ಅಂತೇಳಿ ಬಟ್ ವರ್ಷಕ್ಕೊಂದು ಫಾರಿನ್ ಟ್ರಿಪ್ ಹೋಗಬೇಕು ಅನ್ನೋದು ಇಬ್ರಿಗೂ ಆಸೆ ಇದೆ. ಯಾಕೆ ಗೊತ್ತಾ, ಲೈಫಲ್ಲಿ ನಾವು ಬರೀ ನಾಳೆಗೆ ಸೇವ್ ಮಾಡೋಣ ಇಲ್ಲಾಂದರೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ ನಾವು ಎತ್ತಿಟ್ಬಿಟ್ಟು ನಾವೀಗ ನಮ್ಮ ಇದ್ಬಿಡೋಣ ಅನ್ನೋಂಥ ಇರಬಾರ್ದು. ಯಾರಿಗೆ ಗೊತ್ತು ನಾಳೆ ದಿನ ನಮಗೇನೋ ಆಗಿ ನಾವೇನೋ ತೀರ್ಕೊಂಡ್ವಿ, ನಾವು ದುಡ್ದಿದ್ದು ಪಡೆದಿದ್ದೆಲ್ಲ ಯಾರಿಗೆ ಕೊಡಬೇಕು ಅಲ್ವಾ? ಅದಕ್ಕೆ ಈ ಕಡೆ ಸೇವಿಂಗ್ಸು ಮಾಡ್ತಾ ಇರಬೇಕು, ಲೈಫಲ್ಲಿ ಎಂಜಾಯು ಮಾಡ್ತಾ ಇರಬೇಕು. ಅದಕ್ಕೆ ನಾವು ಅವಾಗ ಟ್ರಿಪ್ ಹೋಗ್ತಾ ಇರ್ತೀವಿ, ಆಮೇಲೆ ಮನೆ ಖರ್ಚುಗಳಿರ್ಬೋದು, ಆಮೇಲೆ ಸೇವಿಂಗ್ಸ್ಗಳು ಇರ್ಬೋದು, ಎಲ್ಲನೂ ಮಾಡ್ತೀನಿ. ಬಟ್ ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡ್ತೀವಿ. ಸೊ ಎಷ್ಟೊಂದು ಜನ ಹೇಳಿದ್ರಿ, ನೀವು ದುಡ್ಡಿಲ್ಲ ಅಂತಿದ್ರಿ, ನೀವು ಟ್ರಿಪ್ ಹೋಗ್ಬೇಕಿತ್ತ, ನೀವು ಸೇವ್ ಮಾಡ್ಬೋದಿತ್ತು ಅಂತೇಳಿ. ಸೊ ಆ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ ಈ ಅಂದರೆ ನನಗೂ ಗೊತ್ತಿತ್ತು ಅವರಿಬ್ಬರು ಇಷ್ಟಪಡ್ತಿದ್ದಾರೆ ಅಂತೇಳಿ, ಬಟ್ ಇಷ್ಟು ಬೇಗ ಸೆಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಸೆಟ್ ಆಗಿದೆ. ಈಗ ಸ್ವಲ್ಪ ನಾವು ಸೇವಿಂಗ್ಸ್ ಮಾಡ್ಕೋಬೇಕು. ಸೇವಿಂಗ್ಸ್ ಮಾಡಿಕೊಂಡು ಏನಿದೆ ಅದನ್ನು ರೆಡಿ ಮಾಡಬೇಕು ಅಷ್ಟೆ. ಹಾಯ್ ಸುಶಿ ಅಕ್ಕ, ಸೇಮ್ ಪೀಚ್, ವಿ ಬೋತ್ ವಿನ್ನಿಂಗ್ ವಿತ್ ದ ಸೇಮ್ ನೇಮ್, ಯು ಲುಕ್ ಗುಡ್ ಇನ್ ಆಲ್ ಟೈಮ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ. ಒನ್ಸ್ ಯು ಪ್ರ್ಯಾಂಕ್ ಫಾರ್ ಲಿಖಿತ್ ಅವರು ಸ್ವಲ್ಪ ಚಾಲಾಕಿದ್ದಾರೆ, ಕಷ್ಟ ಅವ್ರನ್ನ ಮಾಡೋಕ್ಕೆ. ನೋಡುವ, ಟ್ರೈ ಮಾಡ್ತೀನಿ. ಸೊ ಅಬ್ಸಲ್ಯೂಟ್ಲಿ ನಥಿಂಗ್ ಟು ಆಸ್, ಜಸ್ಟ್ ವಾಂಟೆಡ್ ಟು ಟೆಲ್ ಯು ಹ್ಯಾವ್ ಎ ಬ್ಯೂಟಿಫುಲ್ ಸೋಲ್ ಅಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಥರ ಎಲ್ಲ ಮೆಸೇಜ್ ನೋಡಿದ್ರೆ ನಿಜ ಖುಷಿ ಆಗುತ್ತೆ. ನೀವು ರೀಲ್ಸ್ ಮಾಡೋಕ್ಕೆ ಯಾವ ಮೊಬೈಲ್ ಯೂಸ್ ಮಾಡ್ತೀರಾ ಆ್ಯಂಡ್ ಯಾವ ಫಿಲ್ಟರ್ ಹಾಕ್ತೀರಾ ಪ್ಲೀಸ್ ಹೇಳಿ ಮ್ಯಾಮ್. ಸೊ ನಾನು ಫಿಲ್ಟರ್ ಅಂತ ಏನು ಸ್ಪೆಷಲಾಗಿ ಹಾಕೋದಿಲ್ಲ ಗೈಸ್. ಮಾಮೂಲಿ ನನ್ನ ಇವಾಗ ಯಾವ ಫೋನ್ ಯೂಸ್ ಮಾಡ್ತಿದ್ದೀನಿ, ಐಫೋನ್ 16 Pro Max ಯೂಸ್ ಮಾಡ್ತಿರೋದು. ಸೊ ಅದರಲ್ಲೇ ರೀಲ್ಸ್ ಮಾಡೋದು ಆ್ಯಂಡ್ ನಾನು ಅದರಲ್ಲೇ ಎಡಿಟಿಂಗಲ್ಲೇ ನಾನು ಫಿಲ್ಟರ್ ಹಾಕೋತೀನಿ ಅಷ್ಟೆ. ಅಕ್ಕ, ನೀವು ಪ್ರಮೋಷನ್ಗೆ ಹೋದಾಗ ಯಾರು ನಿಮಗೆ ವೀಡಿಯೋಸ್ ಮಾಡಿಕೊಡ್ತಿದ್ದಾರೆ? ಸೊ ಈಗ ಸದ್ಯಕ್ಕೆ ಪಿಂಕಿನೇ ಮಾಡಿಕೊಡ್ತಾ ಇರೋದು. ಪಿಂಕಿ ಹೋದ್ಮೇಲೆ ನಂದು ಪ್ರಮೋಷನ್ ಮಾಡೋದು ಭಾಳ ಕಷ್ಟ ಇದೆ. ನೋಡೋಣ. ಆಲ್ಮೋಸ್ಟ್ ಎಲ್ಲ ಕ್ವಶನ್ ಹೋಗಿದ್ದೀನಿ. ಯಾರೋ ಒಬ್ಬರು ಹೇಳಿದ್ದೀರಾ, ನೀವು ಯಾಕೆ ಮಾತು ಬಿಟ್ರಿ, ನೀವು ಮತ್ತೆ ರಚ್ಚೋರು ಯಾಕೆ ಮಾತು ಬಿಟ್ರಿ ಅಂತ ಹೇಳಿ ಕೇಳಿದ್ದೀರಾ. ಸೊ ಗಾಯ್ಸ್, ತುಂಬ ಅದ್ರ ಬಗ್ಗೆ ತುಂಬ ಕ್ವಶನ್ಸ್ ಬಂದಿದ್ದರಿಂದ ಲಾಸ್ಟ್ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರನ್ನೂ ನಾವು ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಎಲ್ಲೋ ಒಂದು ಕಡೆ ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ. ಸೊ ನಮ್ಮನ್ನು ಬಿಟ್ಟೋಗಿ ಅಂತಲೂ ನಾವು ಯಾರಿಗೂ ಹೇಳಿಲ್ಲ, ಇಲ್ಲ ಬಿಟ್ಟು ಹೋಗೋವಂಥದ್ದು ತಪ್ಪು ನಾವು ಯಾರೂ ಮಾಡಿಲ್ಲ.
ಇಲ್ಲ ಪಾಪ ಅವ್ರ ಮನಸ್ಸಲ್ಲಿ ಏನಾಗಿ ನಮ್ಮನ್ನು ಬಿಟ್ಟೋದ್ರು ನಮಗೂ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ಅವರು ತುಂಬ ಖುಷಿಯಾಗಿದ್ದಾರೆ, ನೋಡ್ತಾ ಇರ್ತೀನಿ, ಚೆನ್ನಾಗಿರಲಿ ಅಷ್ಟೆ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು, ರಿಪೀಟೆಡ್ ಕ್ವಶನ್ಸ್ ಎಲ್ಲನೂ ಓದಿದ್ದೀನಿ. ಆ್ಯಂಡ್ ಎಲ್ಲರೂ ಜಾಸ್ತಿ ಕೇಳಿರೋದು ಮಗು ಯಾವಾಗ ಅಂತ ಕೇಳಿದ್ದೀರಾ. ಅದು ಬಿಟ್ಟರೆ ಪಿಂಕಿ ಮದುವೆ ಯಾವಾಗ, ಡೇಟ್ ಏನು ಅಂತೆಲ್ಲ ಕೇಳಿದ್ದೀರಾ. ಗೊತ್ತಾಗುತ್ತೆ ಆದಷ್ಟು ಬೇಗ. ಸೊ ನೆಕ್ಸ್ಟ್ ಹಾಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಎಲ್ಲರಿಗೂ ಹೇಗೆ ಸಪೋರ್ಟ್ ಮಾಡ್ತೀರೋ ನಮಗೂ ಹಾಗೆ ಸಪೋರ್ಟ್ ಮಾಡಿ. ವಿ ನೀಡ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಅಷ್ಟೇ. ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲವ್ ಯು ಆಲ್, ಬಾಯ್.